ಇದ್ರ ಬಗ್ಗೆ ತುಂಬ ದೊಡ್ಡದ ಕಥೆ ಇದೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮೇಲ್ಗಡೆ ಯಾವ ರೀತಿ ಡಿಸೈನ್ ಇದೆ ಅಂತ ಆ ಸೈಡ್ ಹೋಗೋಕೆ ಅಲಾವಿದ್ರೆ ನಾನು ನಿಮ್ಗೆ ತೋರಿಸ್ತಿದ್ದೆ, ನೋಡ್ಬೋದು. ನೋಡ್ಬೋದು ಇದನ್ನೆಲ್ಲ ಡಿಮಾಲಿಷ್ ಮಾಡ್ಯಾರ. ಅಂದರೆ ಡಿಮಾಲಿಷ್ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ಬಿದ್ದಂಥದ್ದು ನೋಡ್ಬೋದು ನೀವೆಲ್ಲ. ಇದು ಎಷ್ಟು ಇದನ್ನು ಗೋಡೆಗಳನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಭಾಳ ಹಳೇದಂತಂದು. ಹೌದು, ಇದು ಕ್ರಿಸ್ತಕ 2ನೇ ಶತಮಾನ ಇಲ್ಲ 1ನೇ ಶತಮಾನದ್ದಿರ್ಬೋದು. ನನಗೂ ಅಷ್ಟೊಂದು ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನೋಡ್ಬೋದು ನೀವು ಇದರ ಕೆತ್ತನೆಗಳು ಎಲ್ಲ ಯಾವ ರೀತಿ ಇದಾವೆ, ಹೆಂಗೆ ಸೂಕ್ಷ್ಮ ಕಲೆಗಳನ್ನ ಹೆಂಗೆ ಕಡ್ದಾರ ಅಂತ ನೋಡ್ಬೋದು. ಈ ಕಲೆಗಳನ್ನಷ್ಟೇ ನೋಡಿಬಿಡಿ, ಈ ಗುಡಿಯ ಮಹತ್ವನೂ ಕೂಡ ತುಂಬ ಭಾಳ ಐತೆ. ಇನ್ನು ಯಾವ ರೀತಿ ಕೆತ್ತನೆ ಮಾಡ್ಯಾರ ಅಂತ सर एक गाइड रखिए सर, देखिए बिना गाइड का सर कुछ समझ में आएगा नहीं. ನೋಡ್ಬೋದು ನೀವು, ಈ ಕಂಬನೂ ಕೂಡ ಹಾಗೆ ಇದೆ. ಆದರೆ ಒಂದೊಂದು ಕಂಬ 2-3 ಫೂಟ್ ಐತೆ, ನೀವು ನೋಡ್ಬೋದು. ಕುಂದ್ರಸಾಕ ಬೇಡ ಅಂತಂದಿದ್ರೆ, ಬಟ್ ರಾಜರು ಕೇಳಾರ್ದಕ್ಕೆ ಈ ಕಳಶನ ಕುಂದ್ರಿಸಿದಾದ ನಂತರ ಆದಂತಹ ಘಟನೆಗಳು ಭಾಳ ಅದಾವು. ಅದರ ಸಂಬಂಧ ಇದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಸಾಗಿ ಹೇಳ್ತೇನೆ. ನೋಡ್ಬೋದು ನೀವು, ಹತ್ತಿರ ನೋಟಿನಲ್ಲಿ ಇರ್ತಕ್ಕಂತಹ ಚಕ್ರ ಇದೆ. ಪ್ರತಿಯೊಂದರ ಸೈಡಿಂದ ನೋಡಿದ್ರೂ ಕೂಡ ನಿಮಗೆ ಪ್ರತಿಯೊಂದು ಚಕ್ರ ಕಾಣ್ತವೆ. ಅಂದರೆ ಇದು ರಥದ ಚಕ್ರಗಳಿವು. ಅದ ಚಕ್ರಗಳನ್ನು ಹತ್ತಿರ ನೋಟಿನೊಳಗೆ ಯಾಡ್ ಮಾಡ್ರೆ ನೋಡ್ಬೋದು ನೀವು ಮೇಲ್ಗಡೆ ಇದು ಗುಡಿ ಯಾವ ರೀತಿ ತಯಾರಾಗಿದೆ ಅಂತ. ಈ ಗುಡಿ ಏನಿದೆ, ಈ ಟೆಂಪಲ್ ಏನಿದೆ, ಸೂರ್ಯನಾರಾಯಣ ಟೆಂಪಲ್, ಇದರ ಇಷ್ಟು ಪವರ್ ಇತ್ತು ಅಂತಂದರೆ ಆ ಟೈಮ್ನು ಕೂಡ ಚೇಂಜ್ ಮಾಡಬಹುದು ಅಂತ ಶಕ್ತಿ ಇತ್ತು. ಆ ರೀತಿಯಾದ ಶಕ್ತಿ ಇರುವಂತಹ ಸ್ಥಳ ಹಾಕಿರ್ತಿತ್ತು. ಬಟ್ ಇದನ್ನು ನಿರ್ಮಾಣ ಮಾಡೋ ಮುಂದೆ ಇದನ್ನು ಕರೆಕ್ಟಾಗಿ ಪಾಲಿಸಲಾರ್ದಕ್ಕೆ ಈಗ ಈ ರೀತಿ ಆಗಿದೆ. ಇದು ಕೋನಾಸನ್ ಟೆಂಪಲ್ ಏನೈತಲ್ಲ, ಇದ್ರದ್ದು ಪೂರ್ತಿ ಒಳಗಡೆ ಹೋಗೋದನ್ನು ಬಂದ್ ಮಾಡ್ರ. लो 2 फोटो भी तो कम आ जाए, नहीं बैठ जाओ मैडम, थोड़ा साइड आइए. ಅರ್ಥದ ಚಕ್ರಗಳು ಒರಿಜಿನಲ್ ಆಗಿರತ್ತ ಹೆಂಗಿರ್ತೈತಿ, ಅದೇ ರೀತಿಯಾಗಿ ಸೂರ್ಯನಾರಾಯಣ ಅವ್ರ ರಥ ಹೆಂಗಿರ್ತೈತಿ ಅದೇ ರೀತಿಯಾಗಿ ಇದನ್ನು ನಿರ್ಮಾಣ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದೇ ರೀತಿ ಆಗಿದೆ ಕೂಡ. ಇಲ್ಲಿ ಹೀಗೆ ಪ್ರತಿ ಟೈಮಲ್ಲಿ ಬೀಳ್ಕೊಂತ ಹೋಗೈತಿದೆ ಅಂತಂದ.
ನೋಡ್ಬೋದು ಪ್ರತಿಷ್ಠಾಪನೆಗೆ ರೆಡಿ ಮಾಡಿದಂತಹ ಸೂರ್ಯನಾರಾಯಣವರ ಮೂರ್ತಿ ಇದು.